ನಮಸ್ಕಾರ ವೀಕ್ಷಕರೇ, ಮಡಿಲು ಅಡುಗೆ ಮನೆ ಚಾನಲ್ಗೆ ಸ್ವಾಗತ. ಇವತ್ತು ಮೆಂತ್ಯ ದೋಸೆ ಹೇಗೆ ಮಾಡೋದು ಅಂತ ನೋಡೋಣ. ಸಾಫ್ಟಾದ ಸ್ವೀಟ್ ಆದಂಥ ಮೆಂತ್ಯ ದೋಸೆ. ಇದಕ್ಕೆ 2 ದೊಡ್ಡ ಗ್ಲಾಸ್ ಆಗುವಷ್ಟು ದೋಸೆ ಅಕ್ಕಿ ತಗೊಂಡಿದೆ. ಇದನ್ನೊಂದು ಪಾತ್ರೆಗೆ ಹಾಕ್ಕೊಳ್ಳೋಣ. 2 ಗ್ಲಾಸ್ ಅಕ್ಕಿಗೆ 2 ಸ್ಪೂನ್ ಆಗುವಷ್ಟು ಮೆಂತ್ಯ ಕಾಳನ್ನು ತಗೊಳ್ತೆ ನಾನು. ಎರಡು ಸ್ಪೂನು ಮೆಂತ್ಯಕಾಳು. ಇವೆರಡನ್ನು ಚೆನ್ನಾಗಿ ತೊಳೆದು ನೀರು ಹಾಕಿಬಿಟ್ಟು 5-6 ಗಂಟೆ ಹೊತ್ತು ಸೈಡಲ್ಲಿ ಎತ್ತಿಡಬೇಕು. 5-6 ಗಂಟೆ ಬೇಕಿದು ಮೆಂತ್ಯಕಾಳು ನೆನಿಬೇಕಂದ್ರೆ. ಚೆನ್ನಾಗಿ ನೆನಿಬೇಕು. ಮೆಂತ್ಯಕಾಳು ಹಾಕೋದ್ರಿಂದ ಏನು ಸ್ವಲ್ಪನೂ ಕೈ ಬರುವುದಿಲ್ಲ, ದೋಸೆ ಚೆನ್ನಾಗಿ ಬರುತ್ತೆ. ಈಗ ಸಬ್ಬಕ್ಕಿ ತಗೊಂಡಿದ್ದೆ, ಒಂದು ಸಣ್ಣ ಕಪ್. ಅದನ್ನು 1-2 ಗಂಟೆ ಹೊತ್ತು ನೆನೆಸಿಡ್ತೇನೆ. 2 ಗಂಟೆಯಲ್ಲಿ ಸಬ್ಬಕ್ಕಿ ನೆನೆದಿರುತ್ತೆ. ಇದನ್ನು ಸೈಡಲ್ಲಿ ಎತ್ತಿಡೋಣ. ನೋಡಿ, ಅಕ್ಕಿ ಮತ್ತು ಮೆಂತ್ಯಕಾಳು ಚೆನ್ನಾಗಿ ನೆಂದಿದೆ. 5-6 ಗಂಟೆ ಆಗಿದೆ. ಈಗ ಇದನ್ನು ರುಬ್ಕೊಳ್ಳೋಣ. ಸಬ್ಬಕ್ಕಿನೂ ಚೆನ್ನಾಗಿ ನೆಂದಿದೆ. 1 ಕಪ್ ಆಗುವಷ್ಟು ತೆಂಗಿನ ತುರಿ ತಗೊಂಡಿದ್ದೆ. ತೆಂಗಿನ ತುರಿ ಸ್ವಲ್ಪ ಜಾಸ್ತಿ ಇದ್ದರೂ ಪರವಾಗಿಲ್ಲ. ಈಗ ತೆಂಗಿನ ತುರಿ ಮತ್ತು ಮೆಂತ್ಯಕಾಳನ್ನು ಫಸ್ಟು ಮಿಕ್ಸಿಯಲ್ಲಿ ಹಾಕಿ ರುಬ್ಕೊಳ್ಳೋಣ. ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಬೇಕು ಇದನ್ನ. ತುಂಬ ನೀರೇನು ಹಾಕೋದು ಬೇಡ. ಇದು ನೀರು ತುಂಬ ಹಾಕಿದರೆ ಹಿಟ್ಟು ತೆಳ್ಳಗಾಗಿಬಿಡುತ್ತೆ. ಈಗ ಅಕ್ಕಿ ಮತ್ತು ಸಬ್ಬಕ್ಕಿಯನ್ನು ಒಟ್ಟಿಗೆ ರುಬ್ಕೊಳ್ಳೋಣ. ನೋಡಿ, ಹೀಗೆ ರುಬ್ಬಿದೆ. ತುಂಬ ಸಾಫ್ಟೇನು ರುಬ್ಬಲಿಲ್ಲ, ಸ್ವಲ್ಪ ತರಿ ಇದೆ. ಇದು ರುಬ್ಬಿದ ಮಿಶ್ರಣಕ್ಕೆ ಮಿಕ್ಸ್ ಮಾಡೋಣ. ಹಾಗೆ ಒಂದು ಸ್ವಲ್ಪ ಬೆಲ್ಲ ಹಾಕ್ತಾಯಿದ್ದೆ ನಾನು, 1/4 ಕಪ್ ಆಗುವಷ್ಟು. ಬೆಲ್ಲ ಬೇಡ ಅಂದರೆ ಹಾಗೇನೂ ಮಾಡ್ಕೊಳ್ಬೋದು. ಬೆಲ್ಲ ಹಾಕಿದರೂ ಸ್ವೀಟಾಗಿ ಚೆನ್ನಾಗಿರುತ್ತೆ. ಹಾಗೆ ಒಂದು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೆ. ನೋಡಿ, ಉಪ್ಪು ಬೆಲ್ಲ ಅದೇನು ಕಲಿಸೋದೇನು ಬೇಡ, ಹಾಗೆ ಮುಚ್ಚಿ ಓವರ್ನೈಟ್ ಇಟ್ಟರಾಯ್ತು. ಚೆನ್ನಾಗಿ ಹಿಟ್ಟು ಉಬ್ಕೊಂಡು ಸಾಫ್ಟಾಗಿ ಇರುತ್ತೆ. ಈಗ ಓವರ್ನೈಟ್ ಆಗಿದೆ. ನೋಡಿ, ಚೆನ್ನಾಗಿ ಹಿಟ್ಟು ಉಬ್ಬಿದೆ. ನಾನು ಕಲಿಸ್ಲಿಲ್ಲ, ಏನಿಲ್ಲ, ಹಾಗೆ ಇಟ್ಟಿದ್ದೆ. ನೋಡಿ, ಈಗ ಕಲಿಸ್ಕೊಳ್ತಾ ಇದ್ದೆ. ನೋಡಿ, ಇದು ಈಗ ದೋಸೆ ಹಿಟ್ಟು ರೆಡಿಯಾಗಿದೆ. ದೋಸೆ ಮಾಡೋಣ. ಕವಲಿಗೆ ಎಣ್ಣೆ ಹಚ್ಚಿಬಿಟ್ಟು ದೋಸೆ ಹಿಟ್ಟು ಚೆನ್ನಾಗಿ ಬಂದಿದೆ. ದೋಸೆ ಸಾಫ್ಟಾಗಿ ಮೃದುವಾಗಿ ಇರುತ್ತೆ. ನೋಡಿ, ಇದ್ರ ಮೇಲ್ಗಡೆ ಸ್ವಲ್ಪ ತುಪ್ಪವನ್ನು ಹಾಕೋಣ. ತುಪ್ಪ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ. ತುಪ್ಪ ಹಾಕಿ ಮುಚ್ಚಿ ಸ್ವಲ್ಪ ಬೇಯಿಸ್ಕೊಳ್ಳೋಣ. ನೋಡಿ, ದೋಸೆ ರೆಡಿಯಾಗಿದೆ. ಚೆನ್ನಾಗಿ ಬಂದಿದೆ. ನೋಡಿ, ಇದು ಮೇಲ್ಗಡೆನೂ ಸ್ವಲ್ಪ ತುಪ್ಪವನ್ನು ಸವರ್ಕೊಳ್ಳೋಣ. ಮೆಂತ್ಯ ದೋಸೆ ರೆಡಿಯಾಗಿದೆ. ಒಮ್ಮೆ ನೀವು ಮಾಡಿಕೊಂಡು ಉಪಯೋಗಿಸ್ಕೊಳ್ಳಿ. ಚೆನ್ನಾಗಿ ಬಂದಿದೆ. ನೋಡಿ, ಈಗ ನನ್ನ ಇನ್ನಷ್ಟು ರೆಸಿಪಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ತುಪ್ಪದ ಜೊತೆ ಸರ್ವ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಸ್ವೀಟ್ ಹಾಕಲಿಲ್ಲ ಅಂದರೆ ಚಟ್ನಿ ಮಾಡ್ಕೊಳ್ಬೋದು. ತೆಂಗಿನಕಾಯಿ ಚಟ್ನಿ ಮಾಡಿಕೊಂಡು ಉಪಯೋಗಿಸ್ಕೊಳ್ಬೋದು. ಥ್ಯಾಂಕ್ ಯು.